ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಈ ಕ್ವಶನ್ ಮಾರ್ಕ್ಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಬೆಂಗಳೂರಿನಲ್ಲಿ ಕಿಶೋರ್ ಸಾವನ್ನಪ್ಪದ, ಸಂಜಯ್ ನಗರದ ಹತ್ತಿರ ಕಿಶೋರ್ ಸಾವಿಗೆ ಅಸಲಿ ಕಾರಣ ಏನು ಅನ್ನೋದೇ ಈಗಿನ ಪ್ರಶ್ನೆ. ಬೆಸ್ಕಾಂನ ನಿರ್ಲಕ್ಷ್ಯವೋ ಅಥವಾ ಬೇರೆ ಏನಾದರೂ ರೀಸನ್ ಇದೆಯೋ? ಬ್ರೇಕಿಂಗ್ ನ್ಯೂಸ್. ಬಗ್ಗೆ ಪೊಲೀಸರು ಎನ್ಕ್ವೈರಿ ಮಾಡ್ತಿದ್ದಾರೆ. ಕಿಶೋರ್ ಸಾವಿಗೆ ಬೆಸ್ಕಾಂ ಕಾರಣ ಅಲ್ಲ ಅಂತಿದೆ ತನಿಖೆ. ಹಾಗಾದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ರೆ, ಇಂಟರ್ನೆಟ್ ಕೇಬಲ್ ಇಂದ ಕಿಶೋರ್ ಸಾವಾಗಿದೆಯಂತೆ. ಇಂಟರ್ನೆಟ್ ಕೇಬಲ್ ಇಂದ ಕಿಶೋರ್ ಸಾವಾಗಿದೆಯಂತೆ. ಈ ಪದ ಕೇಳಿಸ್ಕೊತಿದ್ದಾಗ್ಲೇ ಟಿವಿ ನೋಡ್ತಿರೋ ಮಂದಿಗೆ ಬೆಚ್ಚ ಬಿದ್ಬಿಟ್ಟಿರ್ತೀರಿ. ಇಂಟರ್ನೆಟ್ ಕೇಬಲ್ ಅಲ್ಲಿ ಕರೆಂಟ್ ಬಂದು ಹೆಂಗ್ ಸಾಯ್ತಾನ ಮನುಷ್ಯ ಅಂತ. ಖಾಸಗಿ ಸಂಸ್ಥೆ ಇಂಟರ್ನೆಟ್ ಕೇಬಲ್ ಇಂದ ಸಾವನ್ನಪ್ಪಿದ್ದಾರಂತೆ. ಇಂಟರ್ನೆಟ್ ಕೇಬಲ್ನಲ್ಲಿ ರಿವರ್ಸ್ ಕರೆಂಟ್ ಅಂದ್ರೆ ಆ ವಿದ್ಯುತ್ ಹಿಮ್ಮುಖವಾಗಿ ಚಲಿಸಿದೆ, ಪ್ರಸರಣ ಆಗಿದೆ. ಕಿಶೋರ್ ಸಾವಿಗೆ ಬೆಸ್ಕಾಂ ಕಾರಣ ಅಲ್ಲ ಅಂತಿದೆ ತನಿಖೆ. ಬ್ರೇಕಿಂಗ್ ನ್ಯೂಸ್. ಈ ಇಂಟರ್ನೆಟ್ ಕೇಬಲ್ನಲ್ಲಿ ಕರೆಂಟ್ ಹೇಗೆ ಬಂತು? ನಮ್ಮ ಮನೆಗಳಲ್ಲಿ, ನಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ, ಮನೆ ಹತ್ರ ಇರೋ ಮರದಲ್ಲಿ, ಕೊಂಬೆಯಲ್ಲಿ ಇಲ್ಲೆಲ್ಲ ಓಡಾಡ್ತಿರುತ್ತಲ್ಲ, ಅದನ್ನ ಮುಟ್ಟಿದ್ರೆ ಹಾಗಾದ್ರೆ ಶಾಕ್ ಹೊಡೆಯುತ್ತಾ? ಇದೆಲ್ಲ ಪ್ರಶ್ನೆ ರೈಸ್ ಆಗುತ್ತೆ. ಬೇರೆಯವ್ರ ಮೇಲೆ ತಪ್ಪು ಹೇಳೋದು ನುಣುಚಿಕೊಡ್ತಿದ್ದಾರೆ ಏನಾದ್ರು ಬೆಸ್ಕಾಂನವರು? ಇದು ಈಗಿರೋ ಪ್ರಶ್ನೆ. ಹಾಗಾದ್ರೆ ಬೆಸ್ಕಾಂ ಅಧಿಕಾರಿಯೊಬ್ಬರು ಇದ್ರ ಬಗ್ಗೆ ಅವರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರೇನು ಸ್ಪಷ್ಟನೆ ಕೊಟ್ಟರು ಬನ್ನಿ ತೋರಿಸ್ತೀನಿ. ಈಗ ನಮಗೆ ದೊರೆತಿರುವಂಥ ಮಾಹಿತಿ ಪ್ರಕಾರ ರಾತ್ರಿ ಏನು ನಿಮ್ಮ ಮಾಧ್ಯಮ ಇದರಲ್ಲಿ ವಿತರಣೆಗೊಂಡಂಥ ಮಾಹಿತಿ ಪ್ರಕಾರ ನಮ್ಮ ಸಂಬಂಧಪಟ್ಟ ಏರಿಯಾ ಎಕ್ಸಿಕ್ಯೂಟಿವ್ ಮತ್ತು ಸೆಕ್ಷನ್ ಆಫೀಸರು ಎಲ್ಲ ಹೋಗಿ ನೋಡಿದ್ದಾರೆ. ಎಲ್ಲಿನೂ ಅವರು ಮಾಹಿತಿ ಕೊಟ್ಟಿರುವಂಥ ಏರಿಯಾದಲ್ಲಿ ನಮ್ಮ ಒಂದು ಲೈನು ತುಂಡಾಗಿ ಬಿದ್ದಿರೋದಾಗಲಿ ಮತ್ತು ನಮ್ಮ ಒಂದು ಇದರಿಂದ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕಿಂದಾಗಲಿ ಆಕ್ಸಿಡೆಂಟ್ ಆಗಿರೋದು ಕುರುವು ಎಲ್ಲಿ ಇರೋದಿಲ್ಲ. ನಂತರ ಈ ದಿನ ಬೆಳಗ್ಗೆ ಮತ್ತೆ ಒಂದು ಸರಿ ಹೋಗಿ ಅಲ್ಲಲ್ಲಿ ವಿಚಾರಣೆ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋಗಿ ಈ ಥರ ಮಾಹಿತಿ ಬಂದಿದೆ ಅಂತ ಹೇಳಿ ಕೊಟ್ಟಾಗ ಅವರು ಸ್ಥಳ ಪರಿಶೀಲನೆ ಮಾಡಿ ನಮ್ಮ ಆಫೀಸರ್ ಜೊತೆಯಲ್ಲಿ ಮತ್ತು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ನಮ್ಮ ಒಂದು ಥರ್ಡ್ ಪಾರ್ಟಿ ಇದೆ ಅವ್ರ ಜೊತೆಯಲ್ಲೂ ಇನ್ಸ್ಪೆಕ್ಷನ್ ಮಾಡಿದಾಗ ಅಲ್ಲಿ ಬಂದಿರೋ ಮಾಹಿತಿ ಪ್ರಕಾರ OFC ಕೇಬಲ್ ಎಕ್ಸ್ಟರ್ನಲ್ ಏಜೆನ್ಸಿ ಒಬ್ಬರು ರನ್ ಮಾಡಿರುವಂಥದ್ದು. ಅಲ್ಲಿಂದ ಮೋಸ್ಟ್ಲಿ ಅದು ಕೆಳಗೆ ಬಿದ್ದಿರಬಹುದು, ಅದರಿಂದ ಆಕ್ಸಿಡೆಂಟ್ ಆಗಿರ್ಬೋದು. ವೋಲ್ಟೇಜ್ ರಿವರ್ಸ್ ಫೀಡ್ಬ್ಯಾಕ್ ಬಂದು ಸತ್ತಿರಬಹುದು ಅಂತ ಹೇಳಿ ಒಂದು ಪ್ರಿಲಿಮಿನರಿ ರಿಪೋರ್ಟ್ ನಮಗೆ ಬಂದಿದೆ. ಈಗ ಸದ್ಯಕ್ಕೆ ನಮ್ಮ ಎಕ್ಸಿಕ್ಯೂಟಿವ್ ಮತ್ತು ಸೂಪರಿಂಟೆಂಡೆಂಟ್ ಅವರು ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಏನಾದರೂ ನಮ್ಮಿಂದ ಆಗಿಲ್ಲ ಅಂತ ಈಗ ನಮಗೆ ತಿಳಿದ್ರ ಪ್ರಕಾರ ನಮ್ಮ ಒಂದು ಸಿಸ್ಟಮಿಂದ ಆಕ್ಸಿಡೆಂಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಫೈನಲ್ ರಿಪೋರ್ಟು ಈಗ ನಮಗೆ ಸ್ವಲ್ಪ ಹೊತ್ತಿನಲ್ಲಿ ನಮಗೆ ವಿವರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಶ್ರೀ ನಾಗರಾಜು, ಬೆಸ್ಕಾಂನ ತಾಂತ್ರಿಕ ನಿರ್ದೇಶಕರು, ಅವರು ಇದ್ರ ಬಗ್ಗೆ ಪ್ರಶ್ನೆ ಕೊಡ್ತಿದ್ದಾರೆ. ಆದರೆ ಇರಬಹುದು ಅಂತಿದ್ದಾರೆ. ಇನ್ನು ಡಾಟ್ ಕ್ವಶನ್ ಮಾರ್ಕ್ ಅಲ್ಲೇ ಇದೆ. ಅದು ಪೊಲೀಸ್ ಸ್ಟಾಪ್ ಉತ್ತರ ಅಲ್ಲ. ಅದು ಹಂಗೆ ನೋಡಕ್ ಹೋದ್ರೆ. ಹಾಗಾದ್ರೆ ಏನು ಅಪ್ಡೇಟ್ ಆಗ್ತಿದೆ ಕೇಳೋಣ. ನನ್ನ ಸದ್ಯೋಗಿ ಆಶಿಕ್ ಮುಲ್ಕಿ ಲೈವ್ ಜಾಯಿನ್ ಆಗ್ತಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ. ಗುಡ್ ಆಫ್ಟರ್ನೂನ್ ಆಶಿಕ್. ಬೆಸ್ಕಾಂನವ್ರು ಹೇಳ್ತಿರೋದು ನಮಗೆ ನಿಜವಾಗ್ಲೂ ಕನ್ವಿನ್ಸ್ ಆಗ್ತಿಲ್ಲ. ಎಕ್ಸ್ಪರ್ಟ್ಗಳೇ ಈ ಥರದ್ದು ಆಗಲ್ಲ, ಬಟ್ ಏನೇ ಆದರೂ ಮನುಷ್ಯ ಸಾಯಬೇಕು ಅಂದರೆ ಕರೆಂಟ್ ಪಾಸ್ ಆಗಿರುತ್ತೆ ಅಂತ. ಹಾಗಾದ್ರೆ ಬೆಸ್ಕಾಂನವ್ರು ಅಲ್ಲ ಅಂದರೆ ಯಾರು ಹೊಣೆ ಆಶಿಕ್? ಹೌದು ಹರೀಶ್ ನಾಗರಾಜ್, ಈಗ ನಮ್ಮ ಮುಂದಿರುವಂಥ ಪ್ರಶ್ನೆ ಕೂಡ ಇದೆ. ಬೆಸ್ಕಾಂ ವಿದ್ಯುತ್ ತಂತಿಯಿಂದ ವಿದ್ಯುತ್ ತಗಲಿ ಆ ಯುವಕ ಆ ಮರಣವನ್ನಂದ್ರೆ ಸಾವನ್ನಪ್ಪಿಲ್ಲ ಅಂತಂದ್ರೆ ಇದಕ್ಕೆ ನಿಜಕ್ಕೂ ಹೊಣೆ ಯಾರು ಅನ್ನುವಂಥದ್ದು ನಮ್ಮ ಮುಂದಿರುವಂಥ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಈಗಾಗಲೇ ಬೆಸ್ಕಾಂ ಈ ಸಾವುಗೂ ನಮಗೂ ಸಂಬಂಧ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅಂದ್ರೆ ಅವರು ಹೇಳ್ತಾ ಇರುವಂಥದ್ದು ಆ ಘಟನೆ ನಡೆದಿರುವಂಥ ಸ್ಥಳ ಏನಿದೆ ಅಲ್ಲಿ ಬೆಸ್ಕಾಂಗೆ ಸಂಬಂಧಪಟ್ಟಿರುವಂತಹ ಯಾವುದೇ ಕೇಬಲ್ಗಳು ಅಲ್ಲಿ ಇರಲಿಲ್ಲ ಅನ್ನುವಂಥದ್ದು ಸ್ಥಳ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ. ಪೊಲೀಸರ ಪ್ರಾಥಮಿಕ ವರದಿಯಲ್ಲೂ ಕೂಡ ಇದೇ ಮಾಹಿತಿ ಇರುವಂತದ್ದು ಅಂತ ಬೆಸ್ಕಾಂ ತಾಂತ್ರಿಕ
ವಿಭಾಗದ ಮುಖ್ಯಸ್ಥರಾಗಿ ನಿರ್ದೇಶಕರಾಗಿರುವಂತಹ ನಾಗಾರ್ಜುನ ಅವರು ಹೇಳ್ತಾ ಇರುವಂತಹ ಮಾತು. ಆದ್ರೆ ಇದು ಪ್ರೈವೇಟ್ ಏಜೆನ್ಸಿಗಳ ಅಂಡರ್ ಬರುವಂತಹ ಕೇಬಲ್ ಟಿವಿ ವೈರ್ಗಳಾಗಿರ್ಬೋದು ಅಥವಾ ಏನು ಆ ಇಂಟರ್ನೆಟ್ ವೈರ್ಗಳಾಗಿರ್ಬೋದು, ಟೆಲಿಕಾಂ ವೈರ್ಗಳಾಗಿರ್ಬೋದು, ಎಲ್ಲ ವೈರ್ಗಳು ಕೂಡ ಅಲ್ಲಿತ್ತು. ಹೀಗಾಗಿ ಇದರಿಂದ ಯಾವುದೋ ಒಂದು ವೈರಿಂದ ರಿವರ್ಸ್ ಫೀಡ್ ಆಗಿ ಅಂದ್ರೆ ಆ ಮುಂದಕ್ಕೆ ಹೋಗಿರುವ ಯಾವುದೋ ಒಂದು ಪಾಯಿಂಟ್ಗೆ ಜಂಕ್ಷನ್ಗೆ ಮುಂದಕ್ಕೆ ಹೋಗಿದ್ದಂತಹ ವಿದ್ಯುತ್ ಏನಿದೆ, ಪವರ್ ಏನಿದೆ, ಅದು ಹಿಮ್ಮುಖವಾಗಿ ಚಲಿಸಿ ಬಂದು ಅಲ್ಲಿ ಆ ಕಿಶೋರಿಗೆ ಅಂದ್ರೆ ಮೃತ ಯುವಕನಿಗೆ ತಾಗಿರಬಹುದು ಅನ್ನುವಂತ ಒಂದು ಅನುಮಾನವನ್ನ ಈಗ ಬೆಸ್ಕಾಂ ಅಧಿಕಾರಿಗಳು ಒಂದು ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನೂ ಕೂಡ ಈ ಒಂದು ಪ್ರಕರಣ ತನಿಖೆಯ ಹಂತದಲ್ಲಿರುವಂತದ್ದು. ಅದಕ್ಕೂ ಮೊದಲೇ ಬೆಸ್ಕಾಂ ಅಧಿಕಾರಿಗಳು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಕೈ ತೊಳೆದುಕೊಂಡು ಇದರಿಂದ ಒಂದು ನುಣುಚಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇದ್ರ ಬಗ್ಗೆ ಪೊಲೀಸರು ಎಫ್ಐಆರ್ ಅನ್ನ ಮಾಡಿದೆ. ಎಫ್ಐಆರ್ ಅಲ್ಲಿ ಬೆಸ್ಕಾಂ ಅಧಿಕಾರಿಗಳ ಮೇಲೂ ಇದೆ, ಮತ್ತೆ ಒಂದು ಪ್ರೈವೇಟ್ ಏಜೆನ್ಸಿ ಏನು ಇಂಟರ್ನೆಟ್ ನಿರ್ವಹಣೆ ಮಾಡ್ತಾ ಇದ್ದಂತಹ ಒಂದು ಪ್ರೈವೇಟ್ ಏಜೆನ್ಸಿ ಏನಿದೆ ಅವರನ್ನು ಗುರುತಿಸಿ ಅವರ ಮೇಲೂ ಕೂಡ ಎಫ್ಐಆರ್ ಹಾಕುವಂತ ಒಂದು ಕೆಲಸವನ್ನ ಮಾಡಿದೆ. ಇದುವರೆಗೂ ಕೂಡ ಇದರಲ್ಲಿ ಇದು ಯಾವ ಕಾರಣದಿಂದ ಯಾರ ಕೇಬಲ್ ನಿಂದ ಕರೆಂಟ್ ತಗಲಿ ಆ ಯುವಕ ಮೃತಪಟ್ಟಿದ್ದಾನೆ ಅನ್ನುವಂಥದ್ದು ತನಿಖೆಯಲ್ಲಿ ಇನ್ನಷ್ಟೇ ಅಂದ್ರೆ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿರುವಂತದ್ದು. ಆದ್ರೆ ಅದಕ್ಕೂ ಮೊದಲೇ ಬೆಸ್ಕಾಂ ಅಧಿಕಾರಿಗಳು ಇದಕ್ಕೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿ ಹೇಳ್ತಿಲ್ವಲ್ಲ ಶೇಖ್, ಇರಬಹುದು ಅಂತಾರೆ, ಇದೆ ಅಂತ ಕಾರಣ ಹೇಳಲ್ಲ. ಯಾಕೆ ಕಂಡಿಡಿಯೋದು ಕಷ್ಟ ಆಗ್ತಿದ್ಯಾ? ಹೌದು, ಖಂಡಿತ ಇದೇ ಪ್ರಶ್ನೆಯನ್ನ ಕೂಡ ಮತ್ತೆ ನಿನ್ನೆ ಅವರಿಗೆ ಅಂದ್ರೆ ಆ ಪರ್ಟಿಕ್ಯುಲರ್ ಆಗಿರುವಂತಹ ತಾಂತ್ರಿಕ ವಿಭಾಗದ ನಿರ್ದೇಶಕರಾಗಿರುವಂತಹ ನಾಗಾರ್ಜುನ ಅವರಿಗೆ ಕೇಳುವಂತ ಪ್ರಯತ್ನ ಮಾಡಿದ್ವಿ. ಈ ವೇಳೆಯಲ್ಲೂ ಕೂಡ ಅವರೊಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಒಂದು ಉತ್ತರವನ್ನ ಅದೊಂದು ಪ್ರತಿಕ್ರಿಯೆಯನ್ನು ಕೊಡ್ತಾ ಹೋದ್ರು. ಅಂದ್ರೆ ಈಗಾಗಲೇ ಆ ಒಂದು ಘಟನೆ ನಡೆದಿರುವಂತಹ ಸ್ಥಳ ಏನಿದೆ ಆ ಸ್ಥಳದಲ್ಲಿ ಬೆಸ್ಕಾಂಗೆ ಸಂಬಂಧಪಟ್ಟಿರುವಂತಹ ಯಾವುದೇ ಕೇಬಲ್ಗಳಾಗ್ಲಿ ತಂತಿಗಳಾಗ್ಲಿ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಹಾಗಿದ್ರೆ ಯಾರ ಕಾರಣದಿಂದ ಅವರು ಅಲ್ಲಿ ಮೃತರಾಗಿದ್ದಾರೆ ಅದನ್ನ ನೀವು ಆ ತನಿಖೆ ಹಾಕ್ತಿದೆ, ತನಿಖೆ ಆದ್ಮೇಲೆ ಪೊಲೀಸ್ ಅವರು ಹೇಳ್ತಾರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಅಂದ್ರೆ ತನಿಖೆ ಹಂತದಲ್ಲಿರುವಾಗಲೇ ನಮಗೆ ಸಂಬಂಧ ಇಲ್ಲ ಅನ್ನುವಂಥದ್ದೊಂದು. ಮತ್ತೆ ಯಾಕೆ ಪೊಲೀಸರು ಇವರ ಮೇಲೆ ಎಫ್ಐಆರ್ ಹಾಕಬೇಕಾಗಾದ್ರೆ ಅನ್ನುವಂಥ ಪ್ರಶ್ನೆಗಳು ಮೂಡೋದು ಸಹಜ. ಹರೀಶ್ ನಾಗರಾಜು, ಥ್ಯಾಂಕ್ ಯು ಸೊ ಮಚ್ ಆಶಿಕ್ ಮುಲ್ಕಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಬೈಬಲ್ ದಂಗಲ್ ಕ್ಲಾರೆನ್ಸ್ ಶಾಲೆ ನಿಮ್ಗೆ ಗೊತ್ತೇ ಇದೆ ವಿಷಯ. ಈಗ ಅಪ್ಡೇಟ್ ಏನಪ್ಪಾ ಅಂದ್ರೆ ಕ್ಲಾರೆನ್ಸ್ ಶಾಲೆಗೆ ಕಾರಣ ಕೇಳಿ ನೋಟಿಸ್ ಜಾರಿ ಆಯಿತು. ರಾಜ್ಯ ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಜಾರಿಯಾಗಿದೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಬೈಬಲ್ ಪಾಠ ಮಾಡುವ ಕುರಿತು ಕಾರಣ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಅವರೊಂದಷ್ಟು ಭಾಷಣ ಹೊಡಿತಾ ಇದ್ರು. ನೆಲದ ಕಾನೂನು, ನಾವೇನು ಉತ್ತರ ಕೊಡ್ಬೇಕು ಲಾಯರ್ ಮೂಲಕ ಕೊಡ್ತೀವಿ, ಬೇರೆ ಏನು ಮಾತಾಡಲ್ಲ ಅಂತ ಪ್ರಿನ್ಸಿಪಾಲ್ರು ಮಾತಾಡ್ತಿದ್ರು. ಈಗ ನೋಟಿಸ್ ಬಂತು ಉತ್ತರ ಕೊಡ್ಲಿ. ಕ್ಲಾರೆನ್ಸ್ ಶಾಲೆಗೆ ಕಾರಣ ಕೇಳಿ ನೋಟಿಸ್ ಕೊಡಲಾಗಿದೆ. ರಾಜ್ಯ ಶಿಕ್ಷಣ ಇಲಾಖೆ ನೋಟಿಸ್ ಕೊಟ್ಟಿದೆ. ನೀವು ಬೈಬಲ್ ಪಾಠ ಮಾಡ್ತಿದ್ದೀರಲ್ಲ, ಯಾಕೆ ಏನು ಇದು ಕಾರಣ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಪಾಟ್ರಿ ಟೌನ್ನಲ್ಲಿರುವಂತಹ ಶಾಲೆ ಕ್ಲಾರೆನ್ಸ್ ಹೈಸ್ಕೂಲ್ನಲ್ಲಿ ಬೈಬಲ್ ಪಾಠ ಮಾಡುವ ಆರೋಪ, ನಿಯಮ ಮೀರಿ ಬೈಬಲ್ ಪಾಠ ಮಾಡ್ತಿದ್ದಾರೆ ಅನ್ನೋ ಆರೋಪ. ಹಾಗಾಗಿ ಈಗ 7 ದಿನ ಟೈಮ್ ಕೊಟ್ಟಿದ್ದಾರೆ, 1 ವಾರಗಳ ಗಡುವು. 7 ದಿನದಲ್ಲಿ ನೀವು ಉತ್ತರ ಕೊಡಬೇಕು ಅಂತ ನೋಟಿಸ್ ಜಾರಿಯಾಗಿದೆ ರಾಜ್ಯ ಶಿಕ್ಷಣ ಇಲಾಖೆಯಿಂದ. ಒಂದು ವಿಷಯವಾಗಿ ಬೈಬಲ್ ಪಾಠ ಮಾಡ್ತಿರೋ ಆರೋಪ ಇದೆ ಅವ್ರ ಮೇಲೆ. ಸ್ಟೂಡೆಂಟ್ಸ್ ಹೇಳಿದಾರಲ್ಲ, ಕ್ಲಾರೆನ್ಸ್ ಶಾಲೆ ವಿರುದ್ಧ ಆರೋಪ ಮಾಡಿದ್ರು ಮೋಹನ್ ಗೌಡ. ಪ್ಲಸ್ ನ್ಯೂಸ್ 18 ಜೊತೆ ಅಲ್ಲಿ ಓದ್ತಿರುವಂಥ ವಿದ್ಯಾರ್ಥಿ ಕೂಡ ಹೇಳಿದ್ದ, ಹೌದು 9ನೇ ಕ್ಲಾಸಿಗೆ ನಮಗಿದೆ, ಪಾಠ ಮಾಡ್ತಾರೆ ನಮಗದನ್ನ ಅಂತ. ಕ್ಲಾರೆನ್ಸ್ ಶಾಲೆ ಬಗ್ಗೆ ನ್ಯೂಸ್ 18 ನಿರಂತರ ವರದಿಯನ್ನು ಪ್ರಸಾರ ಮಾಡಿದ್ವಿ. ಶಾಲೆಯಲ್ಲಿ ಬೈಬಲ್ ಪಾಠದ ಬಗ್ಗೆ ಸಾಕ್ಷ್ಯ ಕೂಡ ಇತ್ತು. ಶಾಲೆಯ ವಿದ್ಯಾರ್ಥಿ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಕೂಡ ಮಾತಾಡಿದ್ದ. ಹೌದು ಸರ್, ನಮ್ಗೆ ಹೇಳ್ಕೊಡ್ತಾರೆ, ಅದು ಪರೀಕ್ಷೆಗೂ ಇದೆ, ಇಷ್ಟು ಮಾರ್ಕ್ಸಿಗೆ ನಾವು ಬರೀಬೇಕು, ನಾವು ಅದನ್ನು 10th ಸ್ಟ್ಯಾಂಡರ್ಡ್ಗಿಲ್ಲ 9th ಸ್ಟ್ಯಾಂಡರ್ಡ್ಗಿದೆ, ಹಿಂಗೆಲ್ಲ ಮಾತಾಡಿದ್ದ ಹುಡುಗ. ಬೈಬಲ್ ಪಾಠ ಮಾಡೋದ್ರ ಬಗ್ಗೆ ಮಾತನಾಡಿದ್ದ ವಿದ್ಯಾರ್ಥಿ. ನ್ಯೂಸ್ 18 ವರದಿ ಬಳಿಕ ಶಿಕ್ಷಣ ಇಲಾಖೆ ಅವರು ಅಲರ್ಟ್ ಆದರು. ಕ್ರೈಸ್ತ ಶಾಲೆಗಳಿಗೆ ಇದೀಗ BO ವಿಸಿಟ್ ಮಾಡ್ತಿದ್ದಾರೆ. ಈಗ ಸರ್ಕಾರದಿಂದ ಕ್ಲಾರೆನ್ಸ್ ಶಾಲೆಗೆ ನೋಟಿಸ್ ಕೂಡ ಕೊಡಲಾಯಿತು. ನ್ಯೂಸ್ 18 ವರದಿ ನಾನ್ ಸ್ಟಾಪ್, ಅದು ಎಲ್ಲ ಡೆವಲಪ್ಮೆಂಟ್ಸ್ ಕೂಡ ನಾವು ತರ್ತಾ ಇದ್ವಿ. ಇದ್ರ ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರು BC ನಾಗೇಶ್ ಅವರು ಕೂಡ ರಿಯಾಕ್ಟ್ ಮಾಡಿದ್ರು ನಿನ್ನೆ. BC ನಾಗೇಶ್ ಅವರು ಏನು ಹೇಳಿದ್ರು ಬನ್ನಿ ನೋಡೋಣ. ಕ್ಲಾರೆನ್ಸ್ ಸ್ಕೂಲು, ಆ ಸ್ಕೂಲಿನ ವೆಬ್ಸೈಟ್ ಅಲ್ಲಿ ಏನು ಬೈಬಲಿನ ಬಗ್ಗೆ ನಿಲುವು ತಗೊಂಡಿದ್ದಾರೆ, ಅದು ಕರ್ನಾಟಕದ ಎಜುಕೇಷನ್ ಆಕ್ಟಿನ ವಿರುದ್ಧವಾಗಿದೆ.
ಸ್ಪಷ್ಟವಾಗಿ ಎಜುಕೇಷನ್ ಆಕ್ಟ್ ಪ್ರಕಾರ ಯಾವುದೇ ಇನ್ಸ್ಟಿಟ್ಯೂಷನ್ನು ರಿಲಿಜಿಯಸ್ ಬುಕ್ಸ್ನ ತನ್ನ ಸಿಲೆಬಸ್ ಅಲ್ಲಾಗಲಿ ಕರಿಕ್ಯುಲಮ್ ಅಲ್ಲಾಗಲಿ ಜೋಡಿಸೋದಕ್ಕೆ ಬರಲ್ಲ. ಇಂದ ಆ ಶಾಲೆ ತಪ್ಪು ಮಾಡಿದೆ. ಶಿಕ್ಷಣ ಇಲಾಖೆ ಮೂಲಕ ಆ ಶಾಲೆಗೆ ಏನು ನೋಟಿಸ್ ಹೋಗಬೇಕು, ನಮ್ಮ BEO ಮತ್ತು DDP ಅದನ್ನಾಗಲೇ ಫಾಲೋ ಅಪ್ ಮಾಡಿದ್ದಾರೆ. ಆ ನೋಟಿಸ್ ಕೊಟ್ಟು ಅವರಿಂದ ರಿಪ್ಲೈ ತಗೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀವಿ. ನೈತಿಕ ಇದ್ರ ಬಗ್ಗೆ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ವೆಲ್ಕಮ್ ಬ್ಯಾಕ್ ಆಶಿಕ್ ಮುಲ್ಕಿ, ಗುಡ್ ಆಫ್ಟರ್ನೂನ್. ಅವರು ಪ್ರಿನ್ಸಿಪಾಲ್ರು ನಿನ್ನೆ ಭಾಷಣ ಮಾಡ್ತಿದ್ದು ಕಾನ್ಫಿಡೆಂಟ್ ಆಗಿ ನೋಡ್ತಿದ್ದೆ ನಾನು. ನೆಲದ ಕಾನೂನು 100 ವರ್ಷದಿಂದ ನಮ್ಮ ಸಂಸ್ಥೆ ಇದೆ, ಸಮಾಜಮುಖಿ ಕೆಲಸ ಮಾಡ್ತೀವಿ ಅಂತ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಸಚಿವರು. ಅವರು ಕಾನೂನಿನ ಉಲ್ಲಂಘನೆ ಮಾಡಿದ್ದಾರೆ ಅಂತ. ಆಕ್ಷನ್ ಏನು, ಏನಾಗ್ತಿದೆ ಈಗ ಡೆವಲಪ್ಮೆಂಟ್? ಹೌದು ಹರೀಶ್ ನಾಗರಾಜ್, ಏನು ಒಂದು ಕ್ಲಾರೆನ್ಸ್ ಶಾಲೆಯ ಮೇಲೆ ಹಿಂದೂ ಪರ ಅಂದ್ರೆ ಹಿಂದೂ ಜನಜಾಗೃತಿ ವೇದಿಕೆ ಅನ್ನುವಂಥ ಒಂದು ಹಿಂದೂ ಪರ ಸಂಘಟನೆ ಒಂದು ಆರೋಪವನ್ನು ಹೊರಿಸಿತ್ತು. ಅದೀಗ ಈಗಾಗಲೇ ಸಾಬೀತಾಗಿರುವಂಥದ್ದು. ಈ ನೆಲೆಯಲ್ಲಿ ಕೇಂದ್ರದಲ್ಲಿರುವಂತಹ ಮಕ್ಕಳ ಹಕ್ಕು ಆಯೋಗ ಕೂಡ ಒಂದು ನೋಟಿಸ್ ಅಂದ್ರೆ ಒಂದು ಪತ್ರವನ್ನ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗೆ ಬರೆದು ಅದನ್ನು 7 ದಿನಗಳ ಒಳಗಾಗಿ ತನಿಖೆ ಮಾಡಿ ಅಂತ ಒಂದ್ ಕಡೆಯಿಂದ ಹೇಳಿದ್ರೆ, ಮಾನ್ಯ ಶಿಕ್ಷಣ ಸಚಿವರು ಕೂಡ ಅದನ್ನ ಒಂದು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡು BO ಅನ್ನ ಆ ಶಾಲೆ ಕಳಿಸಿ ವಾಸ್ತವದಲ್ಲಿ ಏನಾಗಿದೆ ಅಲ್ಲಿ ಸಿಲೆಬಸ್ ಅಲ್ಲಿ ಆಡ್ ಮಾಡಲಾಗಿದೆ ಅಥವಾ ಅಂದ್ರೆ ಔಟ್ ಆಫ್ ಸಿಲೆಬಸ್ ಅಂದ್ರೆ ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟಿಯಲ್ಲಿ ಬೈಬಲ್ ಅನ್ನ ಆಡ್ ಮಾಡಿದಾರ ಅನ್ನುವಂತ ಒಂದು ಮಾಹಿತಿಯನ್ನ ಕಲೆ ಹಾಕಿ ಇದೀಗ ಒಂದು ನಿಲುವಿಗೆ ಬಂದಿರುವಂತದ್ದು. ಆ ಒಂದು ಒಫಿಷಿಯಲ್ ಆಗಿ ಕ್ಲಾರೆನ್ಸ್ ಶಾಲೆಗೆ ಒಂದು ನೋಟಿಸ್ ಅನ್ನು ಈಗಾಗಲೇ ಕೊಟ್ಟಿದ್ದಾರೆ. ಆ ನೋಟಿಸ್ಗೆ ಕ್ಲಾರೆನ್ಸ್ ಶಾಲೆ ಯಾವ ರೀತಿಯಾದಂತಹ ಉತ್ತರ ಕೊಡ್ತಾರೆ, ಅದಾದ ಬಳಿಕ ಏನೋ ಒಂದು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿರುವಂತದ್ದು. ಈ ನಡುವೆ ಶಿಕ್ಷಣ ಸಚಿವರು ಸ್ಪಷ್ಟವಾಗಿ ನಿನ್ನೆ ಹೇಳಿದ್ರು, ಅವರು ರಾಜ್ಯ ಶಿಕ್ಷಣ ಕಾಯ್ದೆಯನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದ್ದಾರೆ. ಅನಧಿಕೃತವಾಗಿ ಅಂದ್ರೆ ಸಿಲೆಬಸ್ ಅಲ್ಲಿ ಅವರು CBSE ಸಿಲೆಬಸ್ ಅನ್ನ ಬೋಧನೆ ಮಾಡ್ತಾ ಇದ್ರು. ಆ ಸಿಲೆಬಸ್ ಅಲ್ಲೂ ಕೂಡ ಇಲ್ಲದೆ ಇರುವಂತಹ ಒಂದು ಬೈಬಲ್ ಅನ್ನ ಅಥವಾ ಯಾವುದೇ ಧಾರ್ಮಿಕ ಗ್ರಂಥಗಳನ್ನ ಶಾಲೆಯ ಮಕ್ಕಳಿಗೆ ಅಕ್ರಮವಾಗಿ ಅಂದ್ರೆ ಅನಧಿಕೃತವಾಗಿ ಅನ್ಅಫಿಷಿಯಲ್ ಆಗಿ ಪಾಠ ಮಾಡೋದು ಈಗಾಗಲೇ ಸಾಬೀತಾಗಿರುವಂತದ್ದು. ಹೀಗಾಗಿ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳಬೇಕು ಆ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಕೂಡ ಕೊಟ್ಟಿರುವಂತದ್ದು. ಇದೇ ಸಂದರ್ಭದಲ್ಲಿ ರಾಜ್ಯದ ಬೇರೆ ಯಾವ ಕ್ರೈಸ್ತ ಶಿಕ್ಷಣ ಏನು ಮಿಷನರಿಗೆ ಒಳಪಡುವಂತಹ ಶಿಕ್ಷಣ ಸಂಸ್ಥೆಗಳಿದಾವೋ ಅಲ್ಲೆಲ್ಲೂ ಕೂಡ ಇದೇ ರೀತಿಯಾದಂತಹ ಆರೋಪಗಳು ಈಗ ಒಟ್ಟಾರೆಯಾಗಿ ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಆಯಾ ಜಿಲ್ಲೆಯ BOಗಳಿಗೆ ಒಂದು ಸೂಚನೆಯನ್ನು ಕೊಟ್ಟು ಕ್ರೈಸ್ತ ಮಿಷನರಿ ಶಾಲೆಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಯಾವ ರೀತಿಯಾದಂತಹ ಕರಿಕ್ಯುಲಮ್ ಅನ್ನ ಅವರು ಅಳವಡಿಸಿದ್ದಾರೆ, ಅಲ್ಲೂ ಕೂಡ ಧಾರ್ಮಿಕವಾಗಿರುವಂತಹ ಯಾವುದಾದ್ರೂ ಆಸ್ಪೆಕ್ಟ್ಗಳು ಅಂದ್ರೆ ವಿಚಾರಗಳು ಅವರು ಮಕ್ಕಳಿಗೆ ಒತ್ತಾಯ ಪೂರ್ವಕವಾಗಿ ಬೋಧನೆಯನ್ನ ಮಾಡ್ತಿದ್ದಾರೆ ಅನ್ನುವಂತ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಏನು ಎಕ್ಸಾಮ್ಗಳು ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅದು ಮುಂದಿನ ಏನು ಪ್ರಸಕ್ತ ಏನು ಶೈಕ್ಷಣಿಕ ವರ್ಷದಿಂದ ಅದ್ರ ಬಗ್ಗೆ ಒಂದು ಸವಿಸ್ತಾರವಾಗಿ ಮಾಹಿತಿಯನ್ನ ಕಲೆ ಹಾಕಿ ಎಲ್ಲೆಲ್ಲಿ ಇದೇ ರೀತಿ ಬೈಬಲ್ ಅನ್ನ ಅನಧಿಕೃತವಾಗಿ ಶಾಲಾ ಪಠ್ಯ ಏನು ಕ್ರಮ ಜೊತೆ ಸೇರಿಸಿದಾರೋ ಅದೆಲ್ಲದೂ ಕೂಡ ಕ್ರಮ ತೆಗೆದುಕೊಳ್ಳೋದಕ್ಕೆ ಶಿಕ್ಷಣ ಇಲಾಖೆ ಮುಂದಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಕಾಣಿಸ್ತಿದೆ ಅಶೇಕ್, ಆದ್ರೆ ಅದನ್ನ ಡಿಫೆಂಡ್ ಮಾಡ್ಕೋತಾರೆ, ಪ್ಲಸ್ ಲಾಯರ್ ಮೂಲಕ ಮಾತಾಡ್ತೀವಿ ಅಂತಾರೆ. ಏನ್ ಲಾಜಿಕ್ ಇದು? ಯಾಕೆ ಅಂದ್ರೆ ಈ 7 ದಿನದ ಗಡುವು ಕಷ್ಟನೇ. ಹಂಗೆ ನೋಡಕ್ ಹೋದ್ರೆ ತುಂಬಾ ಲಾಂಗ್ ಗ್ಯಾಪೇ ಕೊಟ್ಟಿರೋದು ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ. ಬಟ್ ಇದಕ್ಕೆ ಶಿಕ್ಷೆ ಏನು ಮತ್ತೆ ಏನಾಗುತ್ತೆ ಮುಂದೆ? ಹೌದು ಹರೀಶ್ ನಾಗರಾಜ್, ಅಂದ್ರೆ ಇಲ್ಲಿ ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟಿಯಲ್ಲಿ ಅವರು ಬೈಬಲ್ ಸೇರಿಸಿರುವ ಕಾರಣಕ್ಕೆ ಇದನ್ನ ಯಾವ ರೀತಿಯಾಗಿ ಲಾ ಪಾಯಿಂಟ್ ಮೂಲಕ ಅಥವಾ ಡಿಪ್ಲೊಮ್ಯಾಟಿಕ್ ಆಗಿ ಕೋರ್ಟ್ ಅಲ್ಲಿ ಒಂದು ಏನು ಡಿಫೆಂಡ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರಬಹುದು ಅನ್ನುವಂಥದ್ದನ್ನ ಒಂದು ಈ ವಕೀಲರಾಗಿರ್ಬೋದು ಅಥವಾ ಈ ಕಾನೂನು ತಜ್ಞರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಆ ಪರ್ಟಿಕ್ಯುಲರ್ ಆಗಿರುವಂತಹ ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟೀಸ್ ಅನ್ನ ಡಿಸೈಡ್ ಮಾಡುವಂತದ್ದು ಆ ಶಾಲೆಯ ಆಡಳಿತ ಮಂಡಳಿ, ಆ ಸಿಂಡಿಕೇಟ್ ಯಾವ ರೀತಿಯಾಗಿ ಒಂದು ಎಕ್ಸ್ಟ್ರಾ ಕರಿಕ್ಯುಲಮ್ ಅಂದ್ರೆ ಶಿಕ್ಷಣೇತರ ಸಿಲೆಬಸ್ ಏತರ ಚಟುವಟಿಕೆಗಳು ಯಾವ ತರ ಇರುತ್ತೆ ಅದನ್ನ ಒಂದು ಯಾವ ರೀತಿಯಾಗಿ ಮಾಡಬೇಕು, ಅದಕ್ಕೆ ಎಷ್ಟು ಅಂಕಗಳನ್ನ ಕೊಡಬೇಕು ಅಂತ ಡಿಸೈಡ್ ಮಾಡುವಂತ ಎಲ್ಲಾ ಅರ್ಹತೆಗಳು ಕೂಡ ಆ ಒಂದು ನಿರ್ದಿಷ್ಟ ಶಾಲೆ ಆಡಳಿತ ಮಂಡಳಿ. ಆಶಿಕ್ ಮುಲ್ಕಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಯಾರು ಇದ್ರ ವಿರುದ್ಧ ರೊಚ್ಚಿಗೆದ್ದಿದ್ದಾರೋ ಅಥವಾ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಮೋಹನ್ ಗೌಡ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಿಂದೂ ಕಾರ್ಯಕರ್ತರವರು ಇದ್ರ ವಿರುದ್ಧ ಹೋರಾಡ್ತಿದ್ದಾರೆ. ಮೋಹನ್ ಗೌಡ್ರೆ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ. ಕಣ್ಣು ಕಾಣಿಸ್ತಿದೆ, ಅದನ್ನ ಮಾನ್ಯ ಸಚಿವರೇ ಹೇಳಿದ್ದಾರೆ ಇದು ಕಾನೂನು ಉಲ್ಲಂಘನೆ ಆಗಿದೆ ಅಂತ. ಈಗ 7 ದಿನದ ನೋಟಿಸ್ ಕೊಟ್ಟಿದ್ದಾರೆ. 1983 ಇಂದ ಸ್ಪಷ್ಟ ಉಲ್ಲಂಘನೆ ಇದೆ.
ದೇವರಾಜ್ ಅರಸು ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಈ ಕರ್ನಾಟಕ ಎಜುಕೇಶನ್ ಆಕ್ಟ್ ಅನ್ನ 1983 ಅಲ್ಲಿ ಜಾರಿಗೆ ತಂದಿದ್ರು. ಕರೆಕ್ಟ್, ಅಲ್ಲ ಅದರಲ್ಲಿ ಇದಕ್ಕೆ ಸ್ಪಷ್ಟವಾಗಿ ಉಲ್ಲೇಖ ಇದೆ ಯಾವುದೇ ರೀತಿಯಲ್ಲಿ ನೋಡ್ರಿ. ಈಗ ನನ್ನ ಪ್ರಶ್ನೆ ಏನ್ ಗೊತ್ತಾ, ಯಾವ ಧೈರ್ಯದ ಮೇಲೆ ನಾವು ಏನೋ ಲಾ ನೆಲದ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡ್ತೀವಿ, ಏನು ತಪ್ಪು ಮಾಡಿಲ್ಲ, 100 ವರ್ಷದ ಸಂಸ್ಥೆ ನಮ್ದು ಅಂತ ಹೆಂಗ್ ಕಾನ್ಫಿಡೆಂಟ್ ಆಗಿ ಹೇಳ್ತಾರ ಅವರು? ನೋಡಿ, 100 ವರ್ಷದ ಸಂಸ್ಥೆ ಇದೆ, ಆದ್ರೆ 100 ವರ್ಷದ ಸಂಸ್ಥೆನ ಅವರು ಆ ಮಿಷನ್ ಅಲ್ಲಿ ಮತ್ತೆ ಆ ಒಂದು ಪ್ರಾಂಶುಪಾಲರ ಮೆಸೇಜ್ ಅಲ್ಲೇ ಬರೆದಿದ್ದಾರೆ, ನಮ್ದು ಕ್ರೈಸ್ತ ಬೇಸ್ಡ್ ಆರ್ಗನೈಸೇಷನ್ ಅಂತೇಳಿ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಯಾವುದೇ ಆರ್ಗನೈಸೇಷನ್ ಇರ್ಬೋದು, ಯಾವುದೇ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಅದು ಬೈಬಲ್ ಪ್ರಕಾರ ನಡೆಸಲಿಕ್ಕೆ ಬರೋದಿಲ್ಲ. ಅದನ್ನ ದೇಶದ ಸಂವಿಧಾನ ಅನುಸಾರವಾಗಿ ನಡೆಸಬೇಕಾಗತ್ತೆ. ಬೈಬಲ್ಗಿಂತ ಅತ್ಯಂತ ಶ್ರೇಷ್ಠ, ಪರಮೋಚ್ಚ, ಸುಪ್ರೀಮಿಸಿ ಈ ದೇಶದ ಸಂವಿಧಾನ ಇದೆ. ಈ ದೇಶದ ಸಂವಿಧಾನದ ಆರ್ಟಿಕಲ್ 30 ಅವರಿಗೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ವಿನಃ ಬೈಬಲ್ ಕಲಿಸಲಿಕ್ಕಾಗಿ, ಬೈಬಲ್ ಬೇಸ್ಡ್ ಎಜುಕೇಶನ್ ನಡೆಸಲಿಕ್ಕಾಗಿ ಅವಕಾಶ ಕೊಟ್ಟಿಲ್ಲ. ಅದು ಸ್ಪಷ್ಟವಾಗಿ ಆರ್ಟಿಕಲ್ 30 ಒಂದು ಉಲ್ಲಂಘನೆ ಇದೆ, ದುರುಪಯೋಗ ಮಾಡ್ತಿದ್ದಾರೆ. ನಾನು ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದೇವೆ, ಈಗ ಆರ್ಟಿಕಲ್ 30 ದುರುಪಯೋಗ ಮಾಡಿಕೊಂಡು ಮತ ಪ್ರಚಾರ ಮಾಡುವಂತದ್ದು, ರಿಲಿಜಿಯಸ್ ಬ್ರೇನ್ ವಾಶ್ ಮಾಡುವಂತದ್ದು, ಈ ರೀತಿ ಮಾಡ್ತಾ ಇರೋದು ಅತ್ಯಂತ ಗಂಭೀರ ಇದೆ. ಕೂಡಲೇ ಆರ್ಟಿಕಲ್ 30 ಚೇಂಜಸ್ ಮಾಡ್ಬೇಕು ಈ ರೀತಿಯಲ್ಲಿ. ಆಮೇಲೆ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ, ಆರ್ಟಿಕಲ್ 30 ಈ ಬೆನಿಫಿಟ್ಸ್ ಅನ್ನ ತಗೊಳ್ತಾರೆ, ಅದರ ಅಡಿಯಲ್ಲಿ ಎಲ್ಲಾ ಫೆಸಿಲಿಟೀಸ್ ಅನ್ನ ತೆಗೆದುಕೊಳ್ತಾರೆ, ಅದರ ಅಡಿಯಲ್ಲಿ ಅನುದಾನವನ್ನು ತೆಗೆದುಕೊಂಡು ಶಿಕ್ಷಣ ಸಂಸ್ಥೆಗಳನ್ನ ನಡೆಸಿಕೊಂಡು ಅಲ್ಲಿ ಬಹುಸಂಖ್ಯಾತರಿಗೆ, ಮೆಜಾರಿಟಿ ಅವರಿಗೆ ಇವ್ರು ರೂಲ್ಸ್ ಅನ್ನ ಹೇರಿ ಅವರನ್ನ ಬ್ರೇನ್ ವಾಶ್ ಮಾಡಿ, ಅವರನ್ನ ಕನ್ವರ್ಟ್ ಮಾಡಿ, ಅವರಿಗೆ ಹಿಂದೂ ಧರ್ಮ ಸೈತಾನ, ಹಿಂದೂ ಇದನ್ ಮಾಡಿದರೆ ಸೈತಾನ ಅಂತೇಳಿ ಅವರಿಗೆ ಆ ಹಿಂದೂ ಧರ್ಮದ ನಂಬಿಕೆ ವಿರುದ್ಧನೇ ಇವರು ಪ್ರಚಾರ ಮಾಡುವಂತದ್ದು. ಇದು ಅತ್ಯಂತ ಗಂಭೀರ ಕ್ರಿಮಿನಲ್ ಅಫೆನ್ಸ್ ಇದೆ. ಇದು ಆರ್ಟಿಕಲ್ IPC 295, 298, 295 ಏನು ಸಹ ಇದಕ್ಕೆ ಅಪ್ಲೈ ಆಗತ್ತೆ ಈ ರೀತಿ. ಈಗ ಪ್ರಿಯಾಂಕಾ ಅಂತೇಳಿ 10ನೇ ತರಗತಿ ಹುಡುಗಿ ಈಗ ವಿಲ್ಸನ್ ಗಾರ್ಡನ್ ಸ್ಕೂಲ್ ಬೆಂಗಳೂರಿನಲ್ಲಿ ಸುಸೈಡ್ ಮಾಡ್ಕೊಂಡಿದೆ ಕಾರಣಕ್ಕಾಗಿ, ಆ ಒಂದು ಪ್ರಿಮೈಸಸ್ ಅಲ್ಲಿ ಹೋಳಿಯನ್ನ ಆಚರಣೆ ಮಾಡ್ಲಿಕ್ಕಾಗಿ ನನ್ನ ಮತ್ತೆ ಪ್ರಾಂಶುಪಾಲರು ಇಷ್ಟು ಇನ್ಸರ್ಟ್ ಮಾಡಿದ್ರು. ಅವ್ರಿಬ್ರು ಸ್ಟೂಡೆಂಟ್ಸ್ ಗಳು ಏನ್ ಮಾಡಿದ್ರು, ಸುಸೈಡ್ ಮಾಡ್ಕೊಂಡ್ರು. 10th ಸ್ಟೂಡೆಂಟ್ ಬೆಂಗಳೂರಲ್ಲಿ ಆಗಿರುವಂತ ಘಟನೆ ನಾನು ಹೇಳ್ತಾ ಇರೋದು. ಅರ್ಥ ಆಯ್ತು. ಲೆಟ್ಸ್ ಸಿ, ನನಗೆ ಈ ಪಾಯಿಂಟ್ ಅಲ್ಲಿ ಈಗ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟಿದೆ, ನಿಮ್ಮ ಹೋರಾಟದ ಒಂದು ಮುಂದಿನ ಹಾದಿ ನೋಟಿಸ್ ಕೊಟ್ಟಿದ್ದಾರೆ. ಉತ್ತರ ಏನ್ ಬರುತ್ತೆ, ನೆಕ್ಸ್ಟ್ ಆಕ್ಷನ್ ಏನಾಗುತ್ತೆ, ಇಷ್ಟೇ ನಾನು ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೋಹನ್ ಗೌಡ್ರೆ, ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ. ಮತ್ತೊಮ್ಮೆ ಕ್ರೈಸ್ತ ವಿದ್ಯಾಸಂಸ್ಥೆಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಬೆಂಗಳೂರಿನ ಆರ್ಚ್ ಬಿಷಪ್ ಗಂಭೀರ ಆರೋಪ. ಬ್ರೇಕಿಂಗ್ ನ್ಯೂಸ್. ತಪ್ಪೇ ಮಾಡ್ತಿದ್ದಾರೆ ಅಂದಾಗ ಟಾರ್ಗೆಟ್ ಆಗಲ್ಲ, ಬಟ್ ಗೊತ್ತಿಲ್ಲ. ಲೆಟ್ಸ್ ಸಿ, ಇವರ ಆರೋಪ ಇದು. ಒತ್ತಾಯಪೂರ್ವಕವಾಗಿ ಬೈಬಲ್ ಪಾಠದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು ಆರ್ಚ್ ಬಿಷಪ್ ಪೀಟರ್ ಮಚಾಡೋ. ಗಂಭೀರ ಆರೋಪ. ಬೈಬಲ್ ಓದಲು ಯಾರು ಒತ್ತಾಯ ಮಾಡ್ತಿಲ್ಲ, ವಿದ್ಯಾಸಂಸ್ಥೆಗಳಲ್ಲಿ ಮತಾಂತರ ನಡೀತಿಲ್ಲ, ಹಂಗಿಂದ ಹಾಕ್ಬಾರ್ದಾಗಿತ್ತು. ಕ್ರೈಸ್ತ ವಿದ್ಯಾಸಂಸ್ಥೆಗಳ ಅಪಖ್ಯಾತಿಗೆ ಯತ್ನ ಅಂತ ಪೀಟರ್ ಮಚಾಡೋ, ಹಿಡನ್ ಅಜೆಂಡಾ ಅಂತ ಪೀಟರ್ ಮಚಾಡೋ ಆರೋಪ ಮಾಡಿದ್ದಾರೆ. ಕ್ಲಾರೆನ್ಸ್ ಶಾಲೆ ವಿರುದ್ಧದ ಆರೋಪ ಸಂಬಂಧ ಈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾರಲ್, ಫಿಸಿಕಲ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಆಫ್ ಎವ್ರಿ ಚೈಲ್ಡ್ ಬೇಸ್ಡ್ ಆನ್ ಕ್ರಿಶ್ಚಿಯನ್ ವ್ಯಾಲ್ಯೂಸ್ ಸ್ಟಾರ್ಟಿಂಗ್ ವಿತ್ 17. ಓಕೆ, ಹಿಂಗೆ ಅದು ಪೂರ್ತಿ ಹಾಕಿರೋದು ಅಲ್ಲೇ ಕಾಣಿಸ್ತಿದೆ. ಇವರು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ರು. ಆರ್ಚ್ ಬಿಷಪ್ ಪೀಟರ್ ಮಚಾಡೋ ಯೂಸಿಂಗ್ ಬೈಬಲ್, ಅದ್ರ ಬಗ್ಗೆ ಒಂದು ಸುದೀರ್ಘವಾಗಿ ಬರೆದ್ರು. ಆ ಬರೆಯುವ ಜಿಸ್ಟ್ ಏನಪ್ಪ ಅಂದರೆ, ಬೈಬಲ್ ಓದಕ್ಕೆ ನಾವು ಒತ್ತಡ ಮಾಡ್ತಿಲ್ಲ, ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಒತ್ತಾಯಪೂರ್ವಕ ಎಲ್ಲೂ ಯಾರಿಗೂ ಕೂಡ ಪಾಠದ ಬಗ್ಗೆ ಮಾಡ್ತಿಲ್ಲ ನಾವು ಅಂತ ಪೀಟರ್ ಮಚಾಡೋ ಗಂಭೀರ ಆರೋಪ ಪ್ರೆಸ್ ನೋಟ್ ಮೂಲಕ. ಬೈಬಲ್ ಓದಲು ಒತ್ತಡ ಮಾಡ್ತಿಲ್ಲ, ವಿದ್ಯಾಸಂಸ್ಥೆಗಳ ಮತಾಂತರ ನಡೀತಿಲ್ಲ ಅಂತ ಅವರು. ಅಲ್ಲಿ ನೋಡಿದ್ರೆ ಮಾನ್ಯ ಸಚಿವರು ಹೇಳಿದ್ರು ಇದು ಕಾನೂನಿನ ಉಲ್ಲಂಘನೆ ಕ್ಲಿಯರ್ ಆಗಿ ಅಂತ ಅವ್ರು ಹೇಳಿದ್ರು. ನ್ಯೂಸ್ ಮುಂದುವರಿತ ಒಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾರೆ. ದೇಶದಲ್ಲಿ ಕೊರೋನಾ ಹೆಚ್ಚಾಗ್ತಾ ಇದೆ, ಹಾಗಾಗಿ ನರೇಂದ್ರ ಮೋದಿ ಅವರು ಎಲ್ಲ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡ್ತಿದ್ರು. ಈಗ ಪ್ರಧಾನಮಂತ್ರಿಗಳೇ ಮಾತಾಡ್ತಿದ್ದಾರೆ. ಲೆಟ್ಸ್ ಗೋ ಲೈವ್. अपने राज्य, अपने पड़ोसी राज्य, सभी देशवासियों के हित में उसकी सर्वोच्च प्राथमिक दे। मैं एक और उदाहरण देता हूं. अब नवंबर में जो करना था नहीं किया, इसलिए पिछले 6 महीने में क्या हुआ है, आज चेन्नई में, तमिलनाडु में पेट्रोल करीब 111 रुपया के पास है. जयपुर में 118 से भी ज्यादा है. हैदराबाद में 119 से ज्यादा है. कोलकाता में 115 से ज्यादा है. मुंबई में 120 से ज्यादा है. और जिन्होंने कटौती की, मुंबई के ही बगल में दीव दमन में
102 रुपया है। मुंबई में 120, बगल में देवी दमन में 102 रुपया। अब कोलकाता में 115, लखनऊ में 105, हैदराबाद में 120 करीब करीब, जम्मू में 106, जयपुर में 118, गुवाहाटी में 105, गुड़गांव में 105 है, देहरादून छोटा राज्य हमारा उत्तराखंड 103 रुपया है। मैं आपसे आग्रह करता हूं कि आप 6 महीने भले जो कुछ भी आपका रेवेन्यू बढ़ा आपके राज्य के काम आएगा, लेकिन अब पूरे देश में आप सहयोग कीजिए, ये मेरी आपको विशेष प्रार्थना है। आज साथियों, एक विषय और जिस पर भी मैं अपनी बात आज कहना चाहता हूं, देश में गर्मी तेजी से बढ़ रही है और समय से पहले बहुत गर्मी बढ़ रही है, और ऐसे समय में हम अलग अलग स्थानों पर आग की बढ़ती हुई घटनाएं भी देख रहे हैं। जंगलों में, महत्वपूर्ण इमारतों में, अस्पतालों में आग की कई घटनाएं बीते कुछ दिनों में हुई है। हम सबको याद है वो दिन कितने पीड़ादायक थे जब पिछले साल कई हॉस्पिटलों में आग लगी, और वो बड़ी दर्दनाक स्थिति थी। बहुत मुश्किल समय था वो। अनेक लोगों को इन हादसों में अपनी जान गंवानी पड़ी थी। इसलिए मेरे सभी राज्यों से आग्रह है कि अभी से हम विशेषकर हॉस्पिटलों का सेफ्टी ऑडिट करवाएं, सुरक्षा के इंतजाम पुख्ता करें और प्राथमिकता के आधार पर करें। ऐसी घटनाओं से हम बच सके, ऐसी घटनाएं कम से कम हो, हमारा रिस्पांस टाइम भी कम से कम हो, जान माल की हानि ना हो, इसके लिए भी मैं आपको आग्रह करूंगा कि आप अपनी टीम को विशेष रूप से इस काम पर लगाइए और बिल्कुल मॉनिटरिंग कीजिए, ताकि देश में कहीं हादसा न हो, हमारे निर्दोष नागरिकों को जान न गंवानी पड़े। साथियों, आप सभी ने समय निकाला, इसके लिए मैं एक बार फिर आप सबका आभार व्यक्त करता हूं, और हमेशा मैं आपके लिए उपलब्ध रहता हूं। कोई भी जरूरी सुझाव आपके होंगे तो मुझे अच्छा लगेगा। मैं फिर एक बार आप सबका बहुत बहुत धन्यवाद करता हूं। ಲಸಿಕೆ ಬಗ್ಗೆ ಮಾತಾಡ್ತಿದ್ರು, ಬೇಸಿಗೆ ಬಿಸಿಲಿನ ತಾಪ ಹೇಗೆ ಎಫೆಕ್ಟ್ ಆಗ್ತಿದೆ ಅನ್ನೋ ಬಗ್ಗೆ ಮಾತಾಡ್ತಿದ್ರು, ಎಲ್ಲದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಮೀಟಿಂಗ್ನಲ್ಲಿ ಮಾತಾಡಿದ್ರು. ನ್ಯೂಸ್ ಮುಂದುವರಿಯುತ್ತೆ, ಬ್ರೇಕ್ ಆದ್ಮೇಲೆ ಕಾಯ್ತಾರೆ. ವೆಲ್ಕಮ್ ಬ್ಯಾಕ್. ಭಾರತದಲ್ಲಿ ನೀರಿನ ಸಂರಕ್ಷಣಾ ಪರಿಹಾರಗಳ ಕಡೆಗೆ ಜನ ಹೆಚ್ಚಿನ ಗಮನ ನೀಡುತ್ತಿದ್ದಾರೆ. ಇದರ ಜೊತೆಗೆ ನೈರ್ಮಲ್ಯ ನಿರ್ವಹಣೆಯ ಸಮಸ್ಯೆ ತೀವ್ರವಾಗಿ ತಲೆ ಎತ್ತುತ್ತಾ ಇದೆ. ಭಾರತದ ಮೊದಲ ಗ್ರಾಮೀಣ FSM ಸ್ಥಾವರವಾಗಿರುವ ಕಾಳಿ ಬಿಲೌಡ್ನಲ್ಲಿ ಹೊಸ ಸಸ್ಯ ಲೋಕವೇ ಸೃಷ್ಟಿಯಾಗಿದೆ. ಈ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. When we talk about the Kali Bilod, the entire project, it is intended to treat the fecal sludge of about 3 gram panchayats in the close proximity. It covers well over 3,485 households. A majority of the habitation is worried about the ecological integrity. So at WaterAid, we've actually ensured that this particular plant is scientifically designed, where we'd considered the BOD and COD levels as well. So BOD is the biological oxygen demand and COD is the chemical oxygen demand. So we regularly check both of these levels of the output of the water on a regular basis. Now, when we look at disposal of fecal sludge in rural areas, especially where there are large number of households that have septic tanks, and in the future, eventually septic tanks lead to the immense problem of, desludging with regards to FSM, fecal sludge management. So when this plant is run at its full capacity, it has an impact of managing fecal sludge more efficiently. But above all of these things, at the plant at WaterAid, what we're also trying to address is the issue of manual scavenging. When we look at running the plant at a full capacity, we understand that there is a lot of potential with the dry sludge. So dry sludge is basically when the fecal sludge has stayed over at the plant for a long period of time, it decomposes and turns into an organic fertilizer. So we use the dry sludge as an organic fertilizer, or you could say like a co-product for composting organic.
we can also use it in terms of incinerating of plants as well. मुझे लगता है कि ये भी एक SBM की तरह बड़ा एम्बिशियस प्रोग्राम है और जिसमें कम्युनिटी इन्वॉल्वमेंट बहुत ही आवश्यक रहेगा और मुझे लगता है कि लोगों में या फिर हमारे व्यूअर्स में ये जागरूकता होना चाहिए कि लिक्विड वेस्ट मैनेजमेंट और सॉलिड वेस्ट मैनेजमेंट में कैसे अडॉप्टेबिलिटी बढ़ाएं, कैसे अपनी अवेयरनेस को बढ़ाएं और कैसे लोगों का और मार्गदर्शन करके इस चीज़ को आगे ले जाएं। स्वच्छता और पानी हमको बचानी है ये जिंदगानी। ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ